ಊರಿಗೆ ಹೋದ್ರೆ ಇದಂತೂ ನಮ್ಮಪ್ಪ ಮಿಸ್ ಮಾಡಲ್ಲ. ನಾನು ನೋಡಿ ನಮ್ದು ಅಳತೆ ಪಳತೆ ಏನೂ ಇಲ್ಲ, ನಮ್ದೇ ಬಿರಿಯಾನಿ ಇದು ಒಂದು ಹ್ಯಾಪಿ ನ್ಯೂ ಇಯರ್. ಬಾಯ್ ಬಂಗಾರ ಹುಷಾರಾ. ಹಾಯ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಸೊ ಈ ವರ್ಷದಿಂದ ನೀವೇನೇನು ಅಂದ್ಕೊಂಡಿದ್ದೀರ ಈ ವರ್ಷನಾದರೂ ಎಲ್ಲರೂ ಅದನ್ನು ಆದಷ್ಟು ಪ್ರಯತ್ನ ಪಟ್ಟು ಸಾಧಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ, ಹೊರಗೆ ಹೋಗಬೇಕು, ಅದಕ್ಕೆ ಸೊ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ, ಪೂಜೆ ಮಾಡಬೇಕು. ನೋಡಿ ಇವನು ಬತ್ತೀನಿ ಬಿಟ್ಟು ದೇವಸ್ಥಾನಕ್ಕೆ ಲೇಟ್ ಆಯ್ತು. ಹೋಗೋಣ ಅದಾಗಲಿ ಹೊಸ ವರ್ಷ ಪಟಪಟ್ನೆ ದಗ್ದು ಬಸ್ ಚಾರ್ಜ್ ಕೊಡು ಅಂತ ದೇವಸ್ಥಾನ ಬಂತು. ಸೊ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ನಾಷ್ಟ ಮಾಡೋಣ, ಬೇಗ ನಾಷ್ಟ ರೆಡಿ ಮಾಡಬೇಕು. ಪವನ ಏನಿಲ್ಲ, ಪವನ ಆಫ್ ಮಾಡ್ತಾನೆ ಕಣ್ ಬಾ. ಪವನ ಒಂದು ವಿಷನ್ ಕೂಗಿದ ತಕ್ಷಣ ಆಫ್ ಮಾಡ್ಕೊಂಡು ಆಫ್ ಮಾಡ್ತಾನೆ ಕಣ್ ಬಾರಪ್ಪ. ಅವನು ಇಲ್ಲ ಮಾಡಲ್ಲ, ಅವನು ಜಾಣವಾಗ ಅವ್ನು ಗೊತ್ತಿದೆ ಅವನಿಗೆಲ್ಲ. ನೋಡ್ಬೇಕು ಆಫ್ ಇಷ್ಟೇ, ಇಲ್ಲೇ ವಿಜುವಲ್ ಕೂಗ್ತು ಬಿಡು. ಆಫ್ ಮಾಡ್ಬಿಟ್ಟು ಹೋಗಿತ್ತಂತೆ ಪವನ, ಮುಟ್ಪಡಕ್ ಅನ್ಕಂತ ಅಪ್ಪ ಬರುತ್ತೆ. ಬಾಯ್, ಹುಷಾರು ಆಯ್ತಾ. ಹ್ಯಾಪಿ ನ್ಯೂ ಇಯರ್ ಗಚ್ಚು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಬಾಯ್ ಬಂಗಾರ ಹುಷಾರಾ, ಬಂದ್ಬಿಡ್ತೀನಿ ಬೇಗ ಬೇಗ ತಗೋ. ಹಿಂದಕ್ಕೆ ಹತ್ರ ಆಗುತ್ತೆ, ಇಲ್ಲಿ ಗೇಟ್ ಹಾಕಿದ್ರೆ ಅವತ್ತು ನಂಗೆ ಸುಮ್ಮನೆ ಹತ್ತಕ್ಕೆ ಕಳ್ಸಿತ್ತು. ಗೇಟ್ ಹಾಕ್ಬಿಟ್ಟು ಇದು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ಇದನ್ನು ಬಂದೆ ಗೊತ್ತಾ. ಇದೇ ಕೈಗಂತ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಬೆಳಗ್ಗೆನೇ ಇದು ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ನಮ್ಮ ಮನೆಯವರು ಡ್ರಾಪ್ ಮಾಡಿದ್ರು ನೋಡಿದ್ರಲ್ಲ. ಸೊ ಹಾಗಾಗಿ ಟಿಕೆಟ್ ತೊಗೊಂಡು ವಿಂಡೋ ಸೀಟ್ ಸಿಕ್ತು, ಕುತ್ಕೊಂಡಿದ್ದೀನಿ. ಮತ್ತು ಇವಾಗ ಊರಿಗೆ ಹೋಗ್ಬೇಕಿತ್ತು. ಸೊ ಬೆಳಗ್ಗೆ ಬೇಗ ಮಲಗಿದ್ನಲ್ವಾ, ಎದ್ದಿದ್ನಲ್ಲ, ಹಾಗಾಗಿ ನಿದ್ದೆ ಬಂದ್ಬಿಟ್ಟಿತ್ತು. ಎಚ್ಚರಾದ ತಕ್ಷಣ ಆಲ್ರೆಡಿ ನಮ್ಮೂರು ಬಂದಿತ್ತು. ನಮ್ಮೂರು ಇದೆ ಪಾಂಡವಪುರ, ನೋಡ್ತಾ ಇರ್ಬೋದು, ಬಂತು ನಮ್ಮ ಪಾಂಡವಪುರ ರೈಲ್ವೆ ಸ್ಟೇಷನು. ಇವತ್ತು ಹೊಸ ವರ್ಷದ ದಿನನೇ ಊರಲ್ಲಿ ಒಂದು ಕಾರ್ಯ ಆಯಿತು ನಮ್ಮ ದೊಡ್ಡಪ್ಪವ್ರದ್ದು. ಸೊ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ರೈಲ್ವೆ ಸ್ಟೇಷನಿಂದ ಆಚೆಗೆ ಬಂದು ಪಾಂಡವಪುರಕ್ಕೆ ಹೋಗೋ ಸೈಡ್ ಬಸ್ ಹತ್ಕೊಂಡು ಹೋಗಬೇಕಿತ್ತು. ಸೊ ಅದಕ್ಕೆ ಬಸ್ ಸ್ಟಾಪ್ ಬಂದು ನಿಂತಿದ್ದೀನಿ. ಅಂದರೆ ಪಬ್ಲಿಕ್ ಇರೋ ಸೈಡೆಲ್ಲ ನನಗೆ ಮಾತಾಡೋಕ್ಕೆ ಏನೋ ಮೀಟ್ರೇ ಆಫು, ನನಗೆ ಮಾತೇ ಬರೋಲ್ಲ. ವೀಡಿಯೋ ಮಾಡ್ಕೋಬೋದು ಅಷ್ಟೇ, ಮಾತಾಡೋಕ್ಕೆ ಇನ್ನೂ ಅಷ್ಟೊಂದು ಧೈರ್ಯ ಎಲ್ಲ ಸಾಕಾಗಲ್ಲ. ಸೊ ಊರಿಗೆ ಬಂದು ಬಸ್ ಇಳ್ಕೊಂಡಿದ್ದೆ. ನಮ್ಮಪ್ಪ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಬರೋಕ್ಕೆ ಕಾಯ್ಕೋಕತ್ತದ ಅಪ್ಪ. ಮಂಗ ದೊಡ್ಡಮ್ಮರ ಅಪ್ಪ ಅಲ್ಲ ಹೋಯ್ತದೆ ನೋಡಿ. ಕಂಡಂಗಂತದೆ ನೋಡಿ, ಕಾಣಿಕೆಯಲ್ಲಿ ಮೂಸುಂಬಿ ಹಣ್ಣು ಮೂಸಂಬಿ ಕನ್ನಡ ಚೆನ್ನಾಗಿ ಬಿಟ್ಟದಲ್ಲ, ಚೆನ್ನಾಗಿ ಪಲಾವ್ ಕಚ್ಚದೆ ಮಾತ್ರ. ಹಾಯ್ ಅದಕ್ಕೆ ಚೆನ್ನಾಗಿದ್ದೀರಾ? ಈಗ ತಾನೇ ಬಂದೆ. ಚೆನ್ನಾಗಿದೆಯಾ? ಅಲ್ಲ, ಇವರು ನಮ್ಮ ಅಣ್ಣ ಧನಂಜಯ ಅವರು ಅಂತ, ಅವರು ಮಿಸ್ಸಸ್ ಆಗ್ಲೇ ಮಾತಾಡ್ತೆ ಅದಕ್ಕೆ ಅಂತ. ನಿನ್ನ ಹೆಸರಿಲ್ಲ? ಅವಳಿದ್ದಿದ್ರೆ ಮಾತಾಡೋಳೆ. ನಿನ್ನ ಹೆಸರೇನಿಲ್ಲ? ರೋಡಲ್ಲ ಸ್ಟೇಷನ್. ನಿನ್ನ ಹೆಸರೇನಿಲ್ಲ? ನಿನ್ನ ಹೆಸರೇನಿಲ್ಲ? ನಿನ್ಗೆ ಮಾತು ಬರಲ್ಲ, ನಿನ್ಗೆ ಮತ್ತೆ ನೋಡು, ನಿನ್ನ ಹೆಸರು ಕೇಳ್ತಾ ಅಂತ ಹೇಳ್ಬಿಡ್ತೀನಿ. ಹೇಳ ನಿನ್ನ ಹೆಸರೇನಾ? ಹರ್ಷವರ್ಧನ್. ಓ, ನೀನ್ ಹರ್ಷವರ್ಧನ್. ಹೆಣ್ಣಿಲ್ಲ, ಅವಳಿಗೂ ಹೆಣ್ಣಿಲ್ಲ ಅಂತ ಗಂಡ ಇಕ್ಲಿಕ್ಕಂತ ನಾಚ್ಕೊಂಡ್ಬಿಡ. ಹೆಣ್ಮಕ್ಳು ಇಲ್ಲ,
ಇವ್ರ ಮಗಳು ನನ್ನ ಮಗ ಒಂದೊಂದು ವಾರ ಡಿಫ್ರೆನ್ಸ್ ಅಷ್ಟೇ, ಇಬ್ರು ಒಂದೇ ಏಜು ಅಲ್ವಾ ಅದಕ್ಕೆ. ಅವನುವೆ ಹೇಳ ನಿನ್ ಹೆಸರೆಲ್ಲ ನೀನ ಅವ್ನ ಕೊನೆಗೂ ಮಾತ್ ಬರಲ್ಲ ಅಂತ, ಅವ್ನ್ ಮಾತ್ ಬರೋದಿಲ್ಲ ಅಂತ ಅವ್ನಿಗೆ ಡಿಸೈಡ್. ಇವಳ ನನ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾಳು ಹೆಂಗ್ ಮಾಡ್ಬೇಕು ಅಂತ. ಈಗ ನೋಡಿದ್ರೆ ಅದೇನ ಕೈ ಹಿಡಿತಾಳು, ಕೈ ಅದೇನ್ ಹೇಳ ಹೇಳದೇನ ಅದೇನ್ ಹೇಳ ಈಗ ಇವ್ರವ್ರಿಗೆ ಹೋದ್ರೆ ಮಾತಾಡ ನಮ್ಮೂರ್ಗ್ ಬಾ ಪಾರೆ ತೋರಿಸ್ತೀನಿ. ಇವಳು ಕ್ವಾರೆ ತರ್ಸಕ್ಕೆ ಇವ್ರ ಊರ್ಗ್ ಹೋಗ್ಬೇಕಂತೆ. ಒಂದ್ಸಲ ನೋಡ್ರಿ ಫಿದಾ ಅಲ್ಲಿಂದ ಬಿದ್ರೆ ಒಂದೇ ಸ್ಪಾಟು ಬೇಕಾ ಹೇಳು. ಬಾಡಿನೂ ಸಿಗೋದಿಲ್ಲ. ನಿಮ್ ಊರ್ ಕಡೆ ಜಾಸ್ತಿ ಅಪಾರ್ಟ್ಮೆಂಟ್ ಕಡೆ ಜಾಸ್ತಿ ಇವೆ ಗಣಪ, ಅದಕ್ಕೆ ನಮ್ಗೆ ಬರೋದ್ ಭಯ. ಅದಕ್ಕೆ ಅಲ್ಲಿ ಯಾರು ಬಿಯಾನಿ ನಾನು ಯಾರು ಬಿಯಾನಿ ನನ್ನ ಅತ್ತೆನಾ? ಯಾರತ್ತೆ? ನನ್ನತ್ತೇನು ಬಿಯಾನಿ ನಾನು ಯಾರತ್ತೆ? ನನ್ನತ್ತೇನು ನಾನು ಯಾರತ್ತೆ ಹೇಳು. ನಾನು ಕೊಡೋದಿಲ್ಲ ಅದು ಏನಾದ ಅಲ್ಲಿ. ನೀನು ಯಾರತ್ತೆ ಹೇಳು. ಅರ್ಶಣ ಬೈಲೇನು ಅರ್ಶಣ ನೋಡಲ್ಲಿ ಬರಲ್ಲ ಬಾ. ಚಿನ್ನ ಡ್ಯಾನ್ಸ್ ಮಾಡೋ ಬಂಗಾರಿ, ಚಿನ್ನ ಡ್ಯಾನ್ಸ್ ಮಾಡೋ. ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ನೋಡ. ಕಬ್ಬೆ ಕೊಡು, ಈ ಕೊಡು, ಈಗೇನೆ ಕೊಡು. ಹಾಯ್ ನೋಡು, ಹಾಯ್ ಹೇಳು. ಈಗ ಬಂದ, ಈಗ ನಾಷ್ಟ ಮಾಡ್ದಾಗ ಕತೆ ಇವ್ರ ತಗೇನಾ? ಇವ್ರು ಯಾರು ಹೇಳು, ಅವ್ರು ಯಾರು ಹೇಳು ಮತ್ತೆ ಅವ್ರು ಯಾರು? ಯಾವ ಅಜ್ಜಿ ಹೆಸರು ಹೇಳು? ಲಕ್ಷ್ಮಿ ಅಜ್ಜಿ. ಲಕ್ಷ್ಮಿ ಅಜ್ಜಿ ಯಾರವ ಇವರು? ಇವರು ದೊಡ್ಡತ್ತೆ, ಇವರು ಅವ್ರಿಗಿಂತ ಚಿಕ್ಕತ್ತೆ, ಇವರು ಅವ್ರಿಗಿಂತ ಚಿಕ್ಕತ್ತೆ, ಇವರು ದೊಡ್ಡತ್ತೆ ಮಗಳು. ಇವರು ನಾನು ಯಾರು ಗೊತ್ತಿಲ್ಲ. ಅಜ್ಜಿ ಅಜ್ಜಿ ಮಧ್ಯಂತರ ಅಜ್ಜಿ ಇವರು. ಅವಳು ಪಟ್ಟ ನಾನು ನೀನು ಇಬ್ಬರೇ ಸರಿ ಆಯ್ತು. ನಾನ್ಯಾರು? ನಾನ್ಯಾರು? ಅತ್ತೆ ನೀನು ಸೊಸೆ. ನೀ ಸೊಸೆಯಾ? ಸೊಸೆನು ನೋಡ್ಲಿ ಸೊಸೆ ಅರ್ಥ ಗೊತ್ತು. ವಿಹಾನಿ ಅಂತೆ. ಅಲ್ಲ ನಾನು ಸೊಸೆ ಅಲ್ಲ ವಿಹಾನಿ ಅಂತ. ಅವಳು ವಿಹಾನಿ ನನ್ಗೆ ಅಲ್ವಾ? ಕಟ್ಟಿಂಗ್ ಎಲ್ಲ ಮಾಡ್ಸ್ಕೊಂಡ ಚಿನ್ನ ಮಾಮ ಬಂಗಾರಿ ಮಾಮ ಯಾರವ? ನಾನು ಯಾರು ಹೇಳು? ಬಂಗಾರಿ ಮಾಮ ಯಾರು ಹೇಳು? ಬಂಗಾರಿ ಮಾಮ ಯಾರು? ಮಾಮ ಮಾಮ ಅದೇ ಯಾರು ಹೇಳು? ಯಾರು ಹೇಳು? ಪವನ ಆಮೇಲೆ ದಚ್ಚು ದಚ್ಚು ಕೈ ಹೆಂಗ್ ಆಕ್ಷನ್ ಮಾಡ್ತಾರೆ ನೋಡ್ಲೆ. ಅಲ್ಲಿ ಯಾರು ಒಯ್ತಾರೆ ಇನ್ನು. ನೀನ್ ಯಾರಲ್ಲ? ಅವ್ನು ನೋಡ್ ನನ್ನ ಎದುರುಗಡೆ ಮಾತೇ ಬರೋದಿಲ್ಲ ಅವನ್ಗೆ. ನಾನು ಸೊಸೆ ಒಬ್ಳೆ ಮಾತಾಡೋಳು ಕಡುವ. ದ್ವಿತು ಯಾರಲ್ಲ? ಇವನು ಅಷ್ಟೇ, ಇವನು ಮಾತಾಡಕ್ಕಿಲ್ಲ. ಗಾಡಿ ಕಾರ್ ಇತ್ತಲ್ಲ. ಇಲ್ಲ ನಾನು ನೀವು ಗೊತ್ತಾಯಿದ್ರೆ ಯಾರವ? ಇವರು ದೊಡ್ಡ ಹೆಣ್ಮಗಳು. ಇವ್ರು ಯಾರು? ದೊಡ್ಡತ್ತೆ ಅವರು, ಎಲ್ಲರಿಗಿಂತ ಫುಲ್ ದೊಡ್ಡತ್ತೆ. ಇವರು ಸೆಕೆಂಡ್ ಅತ್ತೆ, ಅವರು ಥರ್ಡ್ ಅತ್ತೆ. ಚಿನ್ನವ್ರು ಯಾರು? ಥರ್ಡ್ ಅತ್ತೆ. ಇವರು ಅಯ್ಯ ಅಂತಾರ ಮಧುಪ್ಪ. ಯಾರು ಹೇಳು? ಮಧು ಚಿಕ್ಕಪ್ಪ. ಯಾರು ಹೇಳು? ಮಧು ಚಿಕ್ಕಪ್ಪ. ಹೆಸರು ಹೇಳ. ಕೋಳಿ ಪುರ್ರ ಅಂತ ಹಿಂಗ ಆರ್ ಬರ್ತದ ಮೈ ಮೇಕೆ.
ಏ ನಾಯಿಗಳು ಬೋ 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 ಬೋ. ನನ್ಮೇಲೆ ಕೋಳಿಗಳು ಅಲ್ಲೇ ಅಲ್ಲೇ ನಿಂತಿದೆ, ಅಲ್ಲೇ ಎಗ್ರತೈತಿ. ಕಡಕ್ನಾಥ್ ಕೋಳಿ ಸಾಕ್ಬಿಟ್ಟಿದಿ ಅಣ್ಣ. ಬರೀ ತಗೊಂಡು ಇದ್ರಲ್ಲೇ ಪೀಳಿಗೆ ಮಾಡೋದು. ಏನ್ ಮಾಡೋದು? ನಾನು ಮೊಟ್ಟೆ ಎಕ್ಕಿಸಿ ಇದು ಮಾಡಿ. ಎಲ್ಲ ಪ್ಯೂರ್ ನಾಟಿ ಕೋಳಿಕಲ್ಲ ನಮ್ಮವ. ಇವೆಲ್ಲ ಪ್ಯೂರ್ ನಾಟಿ ಕೋಳಿಗಳೇ, ಎಲ್ಲ ಪ್ಯೂರ್ ನಾಟಿ ಕಲ ಫುಡ್ ಮಾಡ್ಸಿರೋದು. ಅಮ್ಮ ನೀನು ಫಾರಂ ಕ್ರಾಸ್ ನೋಡಿದ್ಯಾ? ಮೊಟ್ಟೆ ಗಂಡು ಕೋಳಿ ಚಟಾವಟಿ 2 ಕಡಕಾಗದವಳೆ. ಆಡೆಲ್ಲ ಮಾರಾಕ್ಬಿಟ್ಟಿದ್ಯಾ? ಆಡು ಕುರಿ ಇಷ್ಟೇಯಾ? ಕುರಿ ಬಕ್ರಿ ದಬ್ಬಕ್ ಬರುವ ಮಾರಿದ್ರೆ ಒಳ್ಳೆ ವ್ಯಾಪಾರ ಅಂತೆಲ್ಲ ಅವನೇ ಈಗ ಜಾಸ್ತಿ ಆಗಿರ್ಬೇಕಲ್ಲ, ಜಾಸ್ತಿ ಮಾಡ್ತಾರದು. ಮೇವು ಬೇಕಾ ಕಣೆ? ಮೇವು ಇರ್ಬೇಕಲ್ಲ. ಮೇವೇನು ಇಲ್ಲೇ ಹಾಕಬೇಕು. ಕೋಳಿ ಕಬ್ಬಾಕ್ ನೋಡವ್ರೆ, ಮೇವ್ ಹಾಕೊಂಡಿದ್ರೆ ಇಲ್ಲಿಂದ ಇಲ್ಲಿಗೆ ಇದ್ ಮಾಡ್ಕೊಬೋದಿತ್ತು. ನೀನು ಕಬ್ಬ ಮಾಡಲ್ಲ ಇವ್ ಮಾಡ್ಕೊಂಡು ಅದೇ ಬೇಕಾ ನೋಡಿ. ನನ್ನ ಮನೆ ಶಿಶೋರ್ ಕೂಡ್ಕೊತೀನಿ ಬಾ. ಮತ್ತೆ ನಮ್ಮ ಅಪ್ಪ ನನ್ನ ಊರಿಗೆ ಹೋಗಿದ್ನಲ್ಲ, ಸೊ ನಮ್ಮಪ್ಪ ಮಟನ್ ಕೊಟ್ಕೊಳ್ಸಿದ್ದಾರೆ. ಅಲ್ಲಿಂದ ಬಂದು ನಿನ್ನೆ ವರ್ಷಕ್ಕೆ ಏನು ಮಾಡಲಿಲ್ಲ. ನಾನು ಊರಿಗೆ ಹೋದರೆ ಇದಂತೂ ನಮ್ಮಪ್ಪ ಮಿಸ್ ಮಾಡಲ್ಲ. ಏನೇಳಿ ಮಟನ್ ಸಾಂಬಾರು ಮಾಡಿದ್ದು ಸಾಂಬಾರು ಕೊಟ್ಟು ಕಳಿಸ್ತಾರೆ. ಇಲ್ಲ ಅವರೇನಾದ್ರು ಬಂದರೆ ಮಟನ್ ತರನಂತೆ ಬರಲ್ಲ. ಇದೆರಡೂ ಪಕ್ಕ. ಏನಂದರೆ ಎಲ್ಲರ ಮನೆಯಲ್ಲೂ ಹಂಗೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಅಂದರೆ ನನ್ನ ಇಲ್ಲಿ ಮಟನ್ ಸ್ವಲ್ಪ ನನಗೆ ಅಂದರೆ ಬೆಂಗಳೂರಲ್ಲಿ ತರೋ ಮಟನ್ಸ್, ಈ ಮಟನ್ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ನಮ್ಮ ಮನೆಯವ್ರು ತಗ್ತಾರೆ, ಅದ್ರಿಗೆ ಏನೋ ಒಂಥರ ತಿಂದಾದ್ಮೇಲೆ ಅದೇನೋ ಒಂಥರ ಫ್ಲೇವರ್ ಹೊಡೆಯುತ್ತೆ, ನಂಗೆ ಅದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಊರಲ್ಲಿ ಮಟನ್ ಅಂತಂದರೆ ತಿಂತೀನಿ. 1-2 ಪೀಸ್ ಅಷ್ಟೇ, 2 ಪೀಸ್ ತಿನ್ನೋದಕ್ಕೋಸ್ಕರ. ಅದು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಊರಿನ ಮಟನ್ ಎಲ್ಲ. ಸೊ ಹಾಗಾಗಿ ಇವಾಗ ಮಟನ್ ಬಿರಿಯಾನಿ ಬೇಕಂತೆ. ಸೊ ಇವಾಗ ನೈಟ್ ಅಲ್ವಾ, ಸೊ ಹಾಗಾಗಿ ಬಿರಿಯಾನಿ ಮಾಡಿಬಿಟ್ರೆ ಸಾಂಬಾರು ಮಾಡಿದ್ರೆ ನಾಳೆಗಾಗುತ್ತೆ. ಎಲ್ಲರ ಮನೆಯಲ್ಲೂ ಇವತ್ತು ಮಾಡಿದ ಸಾಂಬಾರು ನಾಳೆ ತಿಂತಾರೆ ಅಂದ್ಕೊಂಡಿದ್ದೀನಿ. ಮಟನ್ ಸಾಂಬಾರು ನಮ್ಮ ಮನೇಲೂ ಕೂಡ ಹಾಗೇ. ಮಟನ್ ಅಂದರೆ ಮಟನ್ ಸಾಂಬಾರು ಇದ್ದರೆ ನಾಳೆ ತಿಂತಾರೆ. ಸೊ ಹಾಗಾಗಿ ಸ್ವಲ್ಪ ಬಿರಿಯಾನಿ ಮತ್ತು ಸ್ವಲ್ಪ ಸಾಂಬಾರು ಮಾಡ್ಕೊಳ್ವಾ. ಅಲ್ಲೇ ನಾನು ಮಟನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 2 ವಿಷಲ್, 4 ವಿಷಲ್ ಬಿರಿಯಾನಿ ಕೂಗಿಸ್ಕೊಬೇಕು, ಸ್ವಲ್ಪ ಮಟನ್ ಸಾಫ್ಟ್ ಆಗಲಿಕ್ಕೆ. ಸೊ ಹಾಗಾಗಿ ಒಂದು ಸ್ಮಾಲ್ ಕುಕ್ಕರ್ ತೊಗೊಂಡು ಇದನ್ನು ವಿಷಲ್ ಕೂಗಿಸ್ಕೊಳ್ಳೋಣ. ಮಾಮೂಲಿ ಹುರಿಯೋದಕ್ಕೆ ನಾವು ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು 2 ಎಲೆ ಪುದೀನ, ಅಷ್ಟೇ. ಪುದೀನ ಜಾಸ್ತಿ ಹಾಕಲ್ಲ ನಾವು. ಸೊ ಈ ಥರ ರುಬ್ಕೊಂಡು ನಾವು ಅದನ್ನು ಹುರ್ಕೊತೀವಿ. ಕುಕ್ಕರಲ್ಲಿ ಸ್ವಲ್ಪ ಆಯಲ್ ಹಾಕ್ಬಿಟ್ಟು ಅದನ್ನು ರುಬ್ಬಿರೋ ಮಸಾಲ ಹಾಕ್ಬಿಟ್ಟು ಮಟನ್ನ ನೀಟಾಗಿ ನೀರೆಲ್ಲ ಸುಂಡೋಗುತ್ತೆ ಅಂತಾರೆ. ಸೊ ಅಲ್ಲಿವರೆಗೆ ನಾವು ಅದನ್ನು ಹುರ್ಕೋಬೇಕು. ಆಮೇಲೆ ಕಾಯಿ ಮಸಾಲಾನ ನಾವು ಆ್ಯಡ್ ಮಾಡ್ಕೊಳ್ಳೋದು. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾವು ಈ ಥರ ಮಾಡ್ತೀವಿ. ಇವಾಗ ಹುರಿದಿರೋ ಮಟನ್ನ ತೆಗ್ದು ಬೇಯಿಸ್ಕೊಂಡ್ರೆ ಬಿರಿಯಾನಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಬಿರಿಯಾನಿಗೆ ಮಟನ್ನ ಬೇಯಿಸ್ಕೊತಾ ಇದ್ದೀನಿ. ರುಬ್ಬಿಟ್ಟಿರೋ ಮಸಾಲನ್ನ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹುರಿದಿರೋ ಮಟನ್ಗೆ ಹಾಕ್ಕೋಬೇಕಷ್ಟೇ. ಇದಕ್ಕೆ ಕಾಯಿ ಒಂದು ಅರ್ಧ ಸ್ಪೂನ್ ಹುರಿಗಡಲೆ ಹಾಕಿದ್ದೀನಿ. ಒಂದಿಷ್ಟು ಸ್ಲೈಸ್ ಥರ ಟೊಮೊಟೊ ಹಣ್ಣ ಪೀಸ್ ಮಾಡಿ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಸೊ ಖಾರ ಪುಡಿ, ಮನೆ ಸಾಂಬಾರು ಪುಡಿನ ನಾವು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಮಾಡ್ಕೋಬೇಕು. ನೀರು ಹಾಕ್ಕೊಂಡು ಇದಕ್ಕೆ ಮಸಾಲೆ ಹಾಕ್ಕೊಂಡು ನೀರು ಬಿಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡ್ಕೊಂಡು ಸಾಂಬಾರು ನೀರು ಹಾಕ್ಕೊಂಡ್ರೆ ಆಯಿತು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ ಇದಿಷ್ಟನ್ನು ಇವಾಗ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ವಾಶ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ತುಂಬಬೇಕು. ನೋಡಿ, ಇದಕ್ಕೆ ಚಕ್ಕೆ, ಲವಂಗ, 1 ಏಲಕ್ಕಿ ಮತ್ತು ಸೋಪು ಕಾಳನ್ನ ಹಾಕೋತಾ ಇದ್ದೀನಿ. ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿಲ್ಲ ಅದನ್ನು ಹಾಕ್ಕೊತೀನಿ. ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಎಲ್ಲ ಇವಾಗ ತಾನೇ ಊರಿಂದ ಬಂದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಲ್ಲ, ಸೊ ಅದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಇದ್ರೊಳಗಡೆ ನೋಡಿ, ಶುಂಠಿ, ಹಸಿಮೆಣಸಿನಕಾಯಿ ಎಲ್ಲ ಇದೆ.
ಇದ್ರ ಮೇಲೆ ಇವಾಗ ಶುಂಠಿ ಇದಿಷ್ಟು ಇವಾಗ ರುಬ್ಕೊಳ್ಳೋಣ. ಇದು ಒಂದು ಕೈ ತೆಗಿ ತುಂಬ ಕಷ್ಟ ನೋಡಿ. ಬಿರಿಯಾನಿಗೆ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ, ಫುಲ್ ಕಲರ್ಫುಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದು ಸಾಂಬಾರು ವಿಜಲ್ ಕೂಗಿ ಸಾರು ರೆಡಿ ಇದೆ. ಇದು ಒಂದು 4-5 ಕೂಗಿಸ್ಕೊಂಡ್ರೆ ಮುಗೀತು. ಸ್ವಲ್ಪ ಮಟನ್ನೇ ಬೇಯಿಸ್ಕೊಂಡಿದ್ದೀನಿ. ಹೀಗೆ ಎಣ್ಣೆ ಹಾಕೋತಾ ಇದ್ದೀನಿ, ಹಾಕೋತಾ ಇದ್ದೀನಿ ನೋಡಿ. ಹೋಲ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರೊಳಗಡೆ. ಆರುತ್ತೆ ಎಣ್ಣೆ ತಗೋ ದೂರ. ಹುರಿದಿಟ್ಟಿರೋ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಬೇಯಿಸ್ಕೊಂಡಿರೋಂಥ ಮಟನ್ ಪೀಸ್ ಇದೆಯಲ್ಲ, ಇದನ್ನೆಲ್ಲ ಇದ್ರೊಳಗಡೆ ತೆಗೆದು ಹಾಕೋತಾ ಇದ್ದೀನಿ. ಈಗ ಸ್ವಲ್ಪನೇ ಮಟನ್ ಪೀಸ್ ಹಾಕ್ಕೊಂಡಿದ್ದೀನಿ. ನೈಟ್ ಒಂದೇ ಟೈಮ್ ಬಿರಿಯಾನಿ ರೈಸ್ ಇರೋದ್ರಿಂದ, ಹಾಗಾಗಿ ಸಾಂಬಾರು ಒಂದೇ ಏನು ತಿನ್ನೋದು ಅಂತ ಸ್ವಲ್ಪ ಮಟನ್ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಅಕ್ಕಿನ ಇದೇ ಗ್ಲಾಸಲ್ಲಿ ತೊಗೊಂಡು ಅಳತೆ ಮಾಡ್ಕೊತಾ ಇದ್ದೀನಿ. 2 ಗ್ಲಾಸಲ್ಲಿ ತೊಗೊತಾ ಇದ್ದೀನಿ ಅಷ್ಟೇ. 4 ಗ್ಲಾಸ್ ನೀರು ಹಾಕಿದ್ದೀನಿ ಅದಕ್ಕೆ. ಇದನ್ನು ತೊಳೆದ್ಬಿಟ್ಟು ಸ್ವಲ್ಪ ನೆನೆಸ್ಕೋಬೇಕು ಬಿಡ. ಅಷ್ಟು ಉಪ್ಪು, ಟರ್ಮರಿಕ್ ಪೌಡರ್, ಗರಂ ಮಸಾಲ ಮತ್ತು 1 ಸ್ಪೂನು ಇದು ಬಿರಿಯಾನಿ ಪೌಡರ್. ಮಟನ್ ಬಿರಿಯಾನಿ ಆಗಿರೋದ್ರಿಂದ ಹಾಕ್ತಾಯಿದ್ದೀನಿ. ಚಿಕನ್ ಆದರೆ ಓನ್ಲಿ ಗರಂ ಹಾಕ್ತೀನಿ, ಮಟನ್ ಬಿರಿಯಾನಿ ಪೌಡರ್ ಎಲ್ಲ ಹಾಕಲ್ಲ. ಕೆಳಗಡೆ ಬಗ್ಸಲ್ಲ, ಇದನ್ನ ಅದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಮಳ್ತಾ ಇದೆಯಲ್ಲ ಇವಾಗ. ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ. ನೀವು ಯಾವ ರೈಸ್ ಆಗುತ್ತೆ ರೈಸ್ ತೊಗೊಂಡು ಮಾಡ್ಬೋದು. ಚೆನ್ನಾಗಿ ಈ ಥರ ಮಳ್ತಾ ಇದೆ. ಹೀಗೆ ಬೇಯಿಸ್ಕೋಬೇಕು. ಕುಕ್ಕರ್ಗೆ ಹಾಕಿ ವಿಷಲ್ ಕುಗ್ಸಿದ್ರೆ ಚೆನ್ನಾಗಿರಲ್ಲ ಬಿರಿಯಾನಿ. ಒಂಚೂರು ಸಾಲ್ಟ್ ಕಮ್ಮಿ ಇದೆ ಅನ್ನಿಸ್ತು, ಸೊ ಹಾಗಾಗಿ ಸಾಲ್ಟ್ ಹಾಕೋತಾ ಇದ್ದೀನಿ. ಆ್ಯಂಡ್ ಇವಾಗಲೇ ನಿಂಬೆ ರಸನೂ ಕೂಡ ಆ್ಯಡ್ ಮಾಡ್ಕೋತೀನಿ ನಾನು. ರೈಸ್ಗೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಆಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಕಸ್ತೂರಿ ಮೇಥಿ ಇದನ್ನು ಚೆನ್ನಾಗಿ ಈ ಥರ ಕೈಯಲ್ಲಿ ಒಸಿಕೊಂಡು ಪೌಡ್ರ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಕೊತ ಅಂತ ಮಾಡ್ತಾ ಇರೋದು ಕೊತ್ಕೋಯ್ ಹಾರುತ್ತೆ ನಮಗೇನೆ. ಇವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಲೆಡ್ ಕ್ಲೋಸ್ ಮಾಡೋ ಸಮಯ ಬಂದಿದೆ. ಲೆಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಜಾಮೂನ್ ಮಾಡ್ಕೊತಾ ಇದ್ದೀನಿ. ನಾವು ಹೊಸ ವರ್ಷಕ್ಕೆ ಏನೂ ಸ್ವೀಟ್ ಮಾಡಲಿಲ್ಲ, ಸೊ ಹಾಗಾಗಿ ನೋಡಿ ನಮ್ಮದು ಅಳತೆ ಪಳತೆ ಏನೂ ಇಲ್ಲ, ನಮ್ಮದೇ ಕಣ್ಣು ಅಳತೆ. ಎಷ್ಟು ಬೇಕಷ್ಟು ಸಕ್ಕರೆ ಹಾಕೋ, ಪಾಕವನ್ನು ತಯಾರಿಸು. ನೋಡಿ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಕರ್ಗೋಕ್ಕಿಡೋಣ. ನೋಡಿ 1-2 ಎಳೆ ಕೇಸರಿ ದಳವನ್ನು ಹಾಕುತ್ತಿದ್ದೇನೆ. ಜಸ್ಟ್ ಅದು ಕಲರ್ಗೆ. ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಂತ ಏಲಕ್ಕಿ. 1-2 ಡ್ರಾಪ್ ಅಷ್ಟು ನಿಂಬೆ ರಸನ ಹಾಕ್ತಾ ಇದ್ದೀನಿ ಅಷ್ಟೇ. ಗುಲಾಬ್ ಜಾಮೂನ್, ಸೊ ಅದನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡಿದ್ದಾಗಿದೆಲ್ವಾ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಬಿಟ್ಟು ಇಟ್ಟರೆ ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ. ಆಮೇಲೆ ಉಂಡೆ ಮಾಡ್ಕೋಬೇಕು. ಈ ಜಾಮೂನ್ನ ಬೇಯಿಸ್ಕೊಂಡ್ರೆ ಮುಗೀತು, ಯಾಕೆಂದರೆ ಕರೆಂಟು ಹೊಟ್ಟೋಗಿದೆ. ಸೊ ಇದು ಚಾರ್ಜಿಂಗ್ ಬಲ್ಬು ಆನ್ ಆಗಿರೋದು. ನೋಡೋಣ, ಕರೆಂಟ್ ಬಂದರೆ ವೀಡಿಯೋ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಇಲ್ಲ. ಬ್ಯಾಟ್ರಿ ಕೂಡ ಲೋ ಆಗಿದೆ. ಓಕೆ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಜಾಮೂನ್ ಬೇಯಿಸ್ಬೇಕಿತ್ತು. ನೋಡಿ ಇವಾಗ ಇದು ಬೆಂದಿದೆಯಲ್ವ, ಇದನ್ನ ತೆಗೆದು ಪಾಕ ಹಾಕೊಳ್ಳೋಣ. ಹೋಗಿ ಪವನ, ಅದೇ ಆಗುತ್ತೆ ಬಿಡು ಪವನ. ಪಾಕದೊಳಗಡೆ ಹಾಕ್ಕೊಂಡಿದ್ದೀನಿ, ಸಕ್ಕರೆ ಪಾಕದೊಳಗಡೆ. ಮಾಡ್ತಿಲ್ಲ ಅಂದರೆ ಬರೀ ಕೆಳಗಡೆ ಇದ್ದಿರೋದು ಮಾತ್ರ ಬೆಂದೋಗ್ಬಿಡುತ್ತೆ. ಅದಕ್ಕೆ ಬಿರಿಯಾನಿ 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 ಇದು 1 ಕೈಲಿ ಮಿಕ್ಸೇ ಮಾಡೋಕ್ಕಾಗಲ್ಲ. ಬಿರಿಯಾನಿ ಚೆನ್ನಾಗಿದೆ, ಟೇಸ್ಟ್ ಅಲ್ಲ. ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.